ವೃಷಭ ರಾಶಿ ವೃಷಭ ಲಗ್ನದ ಸ್ತ್ರೀಯರಿಗೆ ಎಂತಹ ವ್ಯಕ್ತಿಗಳನ್ನ ಇಷ್ಟಪಡ್ತಾರೆ, ಮತ್ತೆ ಎಂತಹ ವ್ಯಕ್ತಿಗಳು ಮದುವೆ ಆಗ್ಬೋದು, ಮತ್ತೆ ಇವರ ವೈವಾಹಿಕ ಜೀವನ ಯಾವ ತರ ಇರುತ್ತೆ ಅನ್ನುವಂತಹ ಬಹಳ ಮುಖ್ಯವಾಗಿರತಕ್ಕಂತಹ ಪಾಯಿಂಟ್. ಅಂದ್ರೆ ಈ ವೃಷಭ ರಾಶಿ ವೃಷಭ ಲಗ್ನದ ಸ್ತ್ರೀಯರು ಯಾರನ್ನ ಇಷ್ಟಪಡ್ತಾರೆ, ಯಾರನ್ನ ಮದುವೆ ಆಗ್ತಾರೆ, ಯಾರ ಮದುವೆ ಆದ್ಮೇಲೆ ಇವರ ವೈವಾಹಿಕ ಜೀವನ ಹೇಗಿರುತ್ತೆ ಅನ್ನುವಂತಹ ವಿಸ್ತೃತವಾಗಿರತಕ್ಕಂತಹ ವಿಷಯ, ತುಂಬಾ ಉಪಯೋಗ ಆಗುವಂತಹ ವಿಷಯವನ್ನ ಇಲ್ಲಿ ನಾವು ಈ ಟಾಪಿಕ್ ಅನ್ನ ತಗೊಂಡಿದೀವಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ ಅನ್ನುವಂತ ಮಾತನ್ನ ಹೇಳ್ತಾ, ಕೊನೆ ತನಕ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗೋದು ವಿಡಿಯೋ. ಜೊತೆಗೆ ನಿಮ್ಮ ಈ ವಿಡಿಯೋ ನಾವು ಸುತ್ತಿ ಬೆಳೆಸಿ ಹೇಳೋದಿಲ್ಲ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀವಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಈ ವೃಷಭ ರಾಶಿ ವೃಷಭ ಲಗ್ನದ ಸ್ತ್ರೀಯರು ವಿಶೇಷವಾಗಿ ಜೀವನದ ಯಾತ್ರೆಯ ಸಂದರ್ಭದಲ್ಲಿ, ಅಂದ್ರೆ ಇಡೀ ಜೀವನದುದ್ದಕ್ಕೂ ಏನು ಒಂದು ಅವಕಾಶ ಇರುತ್ತೆ, ಸಂದರ್ಭ ಇರುತ್ತೆ, ಸನ್ನಿವೇಶ ಇರುತ್ತೆ, ಯಾವುದೇ ಹಂತದಲ್ಲಾದ್ರೂ ಯಾವುದೇ ಒಂದು ಸಂದರ್ಭಕ್ಕಾದ್ರೂ ಆ ಸಿಚುವೇಶನ್ ಸರಿಯಾಗಿ ನಿಭಾಯಿಸುವಂಥದ್ದು, ತಮ್ಮ ಕೊಟ್ಟಿರುವಂತ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವಂಥದ್ದು. ಕಷ್ಟನೇ ಇರ್ಲಿ, ಸುಖವೇ ಇರ್ಲಿ, ನೋವೇ ಇರ್ಲಿ, ನಲಿವೇ ಇರ್ಲಿ, ಎಂತಹ ಸಿಚುವೇಶನ್ ಇದ್ರೂ ಕೂಡ ಅದನ್ನ ಬಹಳಷ್ಟು ತಾಳಕ್ಕೆ ತಕ್ಕ ಹಾಗೆ, ಸಂದರ್ಭಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳುವಂತಹ, ಅಡ್ಜಸ್ಟ್ ಆಗುವಂತಹ ಮನಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ವೃಷಭ ರಾಶಿ ವೃಷಭ ಲಗ್ನದವರಿಗೆ. ನೋಡಿ, ಜೀವನದಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳು ಎಲ್ಲರಿಗೂ ಇರುತ್ತವೆ, ಆದ್ರೆ ಆ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸಿಕೊಳ್ಳೋದಕ್ಕೆ ಏನ್ ಬೇಕೋ ಅಷ್ಟೂ ಪ್ರಯತ್ನ ಮಾಡೋದ್ರ ಜೊತೆಗೆ ಸಿಕ್ಕಿರುವಂತಹ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಅದ್ಭುತವಾದಂತಹ ಒಂದು ಗುಣ ಅಂತ ಹೇಳ್ಬೋದು. ಇವರಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಗುಣ. ಇನ್ನು ತಮ್ಮ ಪ್ರೀತಿ ಪಾತ್ರರಿಗೆ ಎಂತಹ ಒಂದು ಸಂದರ್ಭ ಇರಲಿ, ಎಂತಹ ಸನ್ನಿವೇಶ ಇದ್ರೂ ಕೂಡ ಬಿಟ್ಕೊಡೋದಿಲ್ಲ. ಈಗ ಇವ್ರನ್ನ ಸಡನ್ ಆಗಿ ಯಾರಿಗೂ ಇಷ್ಟಪಡಲ್ಲ, ಇಷ್ಟಪಟ್ರೆ ಅವ್ರು ಕೈ ಬಿಡಲ್ಲ ಇವರು ವೃಷಭ ರಾಶಿಯವರು. ಈ ತರದ ಒಂದು ಗುಣ. ಯಾಕಂತಂದ್ರೆ ಫಸ್ಟ್ಗೆ ಇಷ್ಟಪಡೋದಕ್ಕೆ, ಈ ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂತಂದ್ರೆ ಫಸ್ಟ್ಗೆ ಇಷ್ಟನೇ ಪಡಲ್ಲ ಯಾರಿಗೂ. ಒಂದ್ ವೇಳೆ ಇಷ್ಟಪಟ್ರು ಅಂತಂದ್ರೆ ಕಷ್ಟ ಆದ್ರೂ ಬಿಡಲ್ಲ ಅವ್ರಿಗೆ, ಅಂತಹ ಒಂದು ಮನಸ್ಥಿತಿ. ಜೊತೆಗೆ ಅವ್ರಿಗೋಸ್ಕರ ತ್ಯಾಗವನ್ನ ಮಾಡ್ತಾರೆ, ಅವ್ರಿಗೋಸ್ಕರ ಎಂತ ತ್ಯಾಗಕ್ಕಾದ್ರೂ ಸಿದ್ಧವಾಗ್ತಾರೆ. ನಂಬಿದ್ರು ಅಂತಂದ್ರೆ ಅವ್ರಿಗೆ ಯಾವತ್ತಿಗೂ ಕೈ ಬಿಡೋದಿಲ್ಲ. ಅಂತಹ ಒಂದು ವ್ಯಕ್ತಿತ್ವ ಈ ವೃಷಭ ರಾಶಿ ವೃಷಭ ಲಗ್ನದವ್ರದ್ದು ಅಂತ ಹೇಳ್ಬೋದು. ಇನ್ನು ಯಾವುದೇ ಒಂದು ಕಾರಣಕ್ಕೆ ಒಂದು ಅಡೆತಡೆ ಬಂತು, ತೊಂದರೆ ಬಂತು, ಸಮಸ್ಯೆ ಬಂತು ಅಂತಂದ್ರೆ ಅದನ್ನ ಸಂಗಾತಿಗೆ ಅರ್ಥೈಸಿ ಹೇಳುವಂಥದ್ದು, ಅಂದ್ರೆ ಪ್ರಿಯಕರನಿಗೋ ಸಂಗಾತಿಗೋ ಅರ್ಥೈಸಿ ಹೇಳುವಂಥದ್ದು, ಅವರಿಗೆ ಅದರ ತಪ್ಪಿನ ತಿಳುವಳಿಕೆಯನ್ನ ತಿಳಿಸುವಂತಹ ಒಂದು ಗುಣ, ಜಾಣ್ಮೆ, ಒಂದು ಪದ್ಧತಿ ಇವರಲ್ಲಿರುತ್ತೆ. ಜೊತೆಗೆ ಅದನ್ನ ತಿದ್ದುಕೊಂಡು ಮುಂದೆ ಹೋಗುವಂತಹ ಒಂದು ಗುಣ ಇವರಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಮತ್ತೆ ಸಂಪ್ರದಾಯಬದ್ಧವಾಗಿರ್ತಕ್ಕಂಥದ್ದು ವೃಷಭ ರಾಶಿ ವೃಷಭ ಲಗ್ನದ ಸ್ತ್ರೀಯರು ಹೇಗಿರ್ತಾರೆ, ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳು, ಈ ಹಬ್ಬ ಹರಿದಿನ ಈ ತರ ಆಚರಣೆಗಳಲ್ಲಿ ದೇವರ ಮೇಲೆ ಒಂದು ನಂಬಿಕೆ, ಆಚರಣೆಗಳ ಮೇಲೆ ಬಹಳಷ್ಟು ಒಂದು ಶ್ರದ್ಧೆ ಇರುತ್ತೆ. ಈ ರೀತಿಯಾಗಿ ಒಂದು ಸಂಪ್ರದಾಯಬದ್ಧವಾಗಿರ್ತಕ್ಕಂತಹ ಸುಸಂಸ್ಕೃತವಾಗಿರ್ತಕ್ಕಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಈ ವಿಡಿಯೋನು ಹಂಗೆ ಬ್ಯಾಕ್ ಟು ಬ್ಯಾಕ್ ಒಂದು ಒಳ್ಳೆ ವಿಚಾರಗಳು ಬರ್ತಾನೆ ಹೋಗ್ತದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಇನ್ನು ಜೀವನ ಪರ್ಯಂತ ಯಾರಾದ್ರೂ ಮೋಸ ಮಾಡ್ಬಿಟ್ರು, ಅನ್ಯಾಯ ಮಾಡ್ಬಿಟ್ರು ಅಂತಂದ್ರೆ ಅವ್ರನ್ನ ಯಾವತ್ತಿಗೂ ಕ್ಷಮಿಸೋದಿಲ್ಲ. ಯಾಕಂತಂದ್ರೆ ಒಮ್ಮೆ ಎರಡು ಸರಿ ಅದನ್ನ ತಿದ್ದೋದಕ್ಕೆ ಪ್ರಯತ್ನ ಮಾಡ್ತಾರೆ, ಪದೇ ಪದೇ ಪುನರಾವರ್ತನೆ ಆಯ್ತು, ಒಮ್ಮೆ ಬೇಡ ಅಂತ ಹೇಳಿ ನಿರ್ಧಾರ ತಗೊಂಡ್ಬಿಟ್ರು ಅಂತಂದ್ರೆ ಮುಗಿದೋಯ್ತು, ಇವರನ್ನ ಬದಲಾಯಿಸಕ್ಕಾಗಲ್ಲ. ಇಷ್ಟು ಒಂದು ಯಾಕಂತಂದ್ರೆ ಇವ್ರು ಒಳ್ಳೆತನನ ಉಪಯೋಗ ಮಾಡ್ಕೋಬೇಕು. ಅದು ಉಪಯೋಗ ಆಗ್ಲಿಲ್ಲ ಅಂತಂದ್ರೆ, ದುರುಪಯೋಗ ಆಗ್ಬಿಡ್ತು ಅಂತಂದ್ರೆ ಇವರು ಯಾವುದೇ ಕಾರಣಕ್ಕೂ ಸಹಿಸಲ್ಲ, ಅದನ್ನ ಪ್ರತಿರೋಧಿಸ್ತಾರೆ. ಅದನ್ನ ಹಠಮಾರಿತನದಿಂದ ಆದ್ರೂ ಅದನ್ನ ಗೆಲ್ತಾರೆ. ಹಠ ಬಂತು ಅಂತಂದ್ರೆ ಸಾಮಾನ್ಯವಾಗಿರೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟ್ ಮಾಡತಕ್ಕಂತಹ ಒಂದು ವ್ಯಕ್ತಿತ್ವ. ಮತ್ತೆ ಅಂತವ್ರನ್ನ ಯಾರಿಗೂ ಹತ್ತಿರಕ್ಕೂ ಸೇರಿಸಲ್ಲ. ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಈ ವೃಷಭ ರಾಶಿ ವೃಷಭ ಲಗ್ನದ ಸ್ತ್ರೀಯರು. ಇನ್ನು ಸಾಮಾನ್ಯವಾಗಿ ವೃಷಭ ರಾಶಿ ಸ್ತ್ರೀಯರು ಶ್ರೀಮಂತ ಮನೆತನದ ಒಂದು ವಿವಾಹ ಆಗುವಂಥದ್ದು, ಶ್ರೀಮಂತ ಮನೆತನ, ಶ್ರೀಮಂತ ಕುಟುಂಬ, ಶ್ರೀಮಂತ ವ್ಯಕ್ತಿ ಅಥವಾ ಒಳ್ಳೆ ಉದ್ಯೋಗ, ಈ ರೀತಿಯಾಗಿ ಒಂದು ಒಳ್ಳೆ ಪೊಸಿಷನ್ ಅಲ್ಲಿರ್ತಕ್ಕಂತಹ ವ್ಯಕ್ತಿಯ ಜೊತೆಯಲ್ಲಿ ಮದುವೆ ಆಗುವಂತಹ ಸಾಧ್ಯತೆ ಜಾಸ್ತಿ ಜನರಿಗಿರುತ್ತೆ. ಕೆಲವೊಂದು ಜನರಿಗೆ ಮದುವೆ ಆದ್ಮೇಲೆ ಏನೋ ಅಡೆತಡೆ ಆಗಿರಬಹುದು ಈ ಬಡತನ ಆಗೋದಕ್ಕೆ. ಜೊತೆಗೆ ಬಹಳಷ್ಟು ಜನರು ಕೂಡ ಈ ರೀತಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಈ ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇನ್ನು ನಾನು ಬಹಳಷ್ಟು ವಿಚಾರಗಳು ಹೇಳ್ಬೇಕಲ್ಲ ಈ ವಿಡಿಯೋದಲ್ಲಿ, ಬಹಳಷ್ಟು ಮುಖ್ಯವಾದ ಪಾಯಿಂಟ್ಗಳು ಇದಾವೆ. ಅಂದ್ರೆ ಈ ಮದುವೆ ಆದ್ಮೇಲೆ ಹೇಗಿರುತ್ತೆ ಜೀವನ, ಮತ್ತೆ ಮದುವೆ ಬಗ್ಗೆನೇ ಬಹಳಷ್ಟು ವಿಚಾರಗಳು ನಾನು ನಿಮ್ಗೆ ತಿಳಿಸುವಂತದ್ದಿದೆ. ಅದನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೀವು ನೋಡ್ಲೇಬೇಕು, ತುಂಬಾ ಯೂಸ್ ಆಗುತ್ತೆ. ಅದನ್ನ ನೋಡ್ಕೊಂಡ್ ಬನ್ನಿ, ನಾನು ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡ್ತೀನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ?
ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ 80ರಿಂದ 100 ಪುಟ ಇರುತ್ತೆ. ಅಂತ ಅದ್ಭುತವಾದಂತಹ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಇನ್ನು ಉಳಿದಿರುವಂತ ಮಾಹಿತಿ ನೋಡಿ. ವೃಷಭ ರಾಶಿ ವೃಷಭ ಲಗ್ನದ ಸ್ತ್ರೀಯರು ಮದುವೆ ಆದ ನಂತರ ಯಾವ ಪ್ರಕಾರದಲ್ಲಿ ಇರ್ತಾರೆ, ಎಂಥವ್ರನ್ನ ಮದುವೆ ಆಗ್ತಾರೆ ಅಂತ ನೋಡಿದ್ರೆ ನೋಡಿ, ಬಹಳಷ್ಟು ಜನರು ಒಳ್ಳೆಯ ವ್ಯಾಪಾರಿ, ಉದ್ಯೋಗಿಗಳು ಈ ಉದ್ಯೋಗದಲ್ಲಿ ಇರಬೇಕು. ತಮ್ಮ ಪತಿ ಉದ್ಯೋಗದಲ್ಲಿ ಇದ್ರೆ ಮಾತ್ರ ಲೈಕ್ ಮಾಡ್ತಾರೆ, ಇರ್ಲಿಲ್ಲ ಅಂತಂದ್ರೆ ಇಲ್ಲ. ಒಂದು ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರಲ್ಲ, ಆ ರೀತಿಯಲ್ಲಿ ಒಂದು ಉದ್ಯೋಗದಲ್ಲಿ ಇದ್ದಾಗ ಅದಕ್ಕೊಂದು ಅರ್ಥ ಬರುತ್ತೆ ಅನ್ನುವಂತಹ ಒಂದು ನಂಬಿಕೆ, ಸಿದ್ಧಾಂತವನ್ನ ರೂಢಿಸಿಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಉದ್ಯೋಗಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತಾರೆ. ಸ್ವತಂತ್ರವಾಗಿರಬೇಕು, ಜೀವನದ ಕನಸುಗಳು ಬಹಳಷ್ಟು ಇಟ್ಟುಕೊಂಡಿರ್ತಕ್ಕಂಥದ್ದು ಕಂಡು ಬರುತ್ತೆ. ಸಂಘಟನಾ ಸಾಮರ್ಥ್ಯ ಪ್ರದರ್ಶಿಸುವಂತದ್ದು, ಯಾಕಂದ್ರೆ ಇವರಲ್ಲಿ ಒಂದು ಸಂಘಟನಾ ಶಕ್ತಿ ಇರುತ್ತೆ. ಎಂತಹ ಒಂದು ಕೆಳಮಟ್ಟದ ಮನೆತನಕ್ಕೆ ಸೊಸೆಯಾಗಿ ಹೋದ್ರೂ ಕೂಡ ಆ ಮನೆಯನ್ನ ಅತ್ಯಂತ ಯಶಸ್ವಿಯಾಗಿ ಮುಂದೆ ತೆಗೆದುಕೊಂಡು ಹೋಗುವಂತದ್ದು. ಅಂದ್ರೆ ಆ ಮನೆಯನ್ನ ಎಲ್ಲ ರೀತಿಯಿಂದನೂ, ಎಲ್ಲ ಆಯಾಮದಿಂದನೂ ಕೂಡ ಅಭಿವೃದ್ಧಿಯ ಪಥದ ಕಡೆಗೆ ತೆಗೆದುಕೊಂಡು ಹೋಗುವಂತ ಒಂದು ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ, ಚಾತುರ್ಯತೆ, ಸಂಘಟನೆ ಇರುವಂತದ್ದು. ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಒಂದು ಗುಣ ಇವರಲ್ಲಿ ಇರ್ತಕ್ಕಂಥದ್ದು. ಇನ್ನು ಈ ವ್ಯಾಪಾರ ಕ್ಷೇತ್ರವನ್ನ ಜಾಸ್ತಿ ಇಷ್ಟಪಡ್ತಾರೆ. ಇವರು ವ್ಯಾಪಾರ ಕ್ಷೇತ್ರಕ್ಕೆ ಇಷ್ಟಪಡ್ತಾರೆ. ಇವರು ಪತಿನೂ ಕೂಡ ವ್ಯಾಪಾರ ಕ್ಷೇತ್ರದಲ್ಲಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಒಂದು ಮನಸ್ಥಿತಿ ಇರುತ್ತೆ. ಅಂತವ್ರನ್ನ ಇಷ್ಟಪಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅದರಲ್ಲೂ ಈ ಕಲೆ ಇತ್ತಂತಂದ್ರೆ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಕಲೆಯಲ್ಲಿ ಗುರುತಿಸ್ಕೊಂಡಿದ್ರು, ತೊಡಕೊಂಡಿದ್ರು ಅಂತಂದ್ರೆ ಅಂತವ್ರನ್ನು ಕೂಡ ಬಹಳ ಇಷ್ಟಪಡುವಂತದ್ದು. ಈ ಸ್ವತಃ ವೃಷಭ ರಾಶಿ ವೃಷಭ ಲಗ್ನದ ಸ್ತ್ರೀಯರಲ್ಲಿನೇ ಒಂದು ವಿಶೇಷವಾದ ಕಲಾ ಸಾಮರ್ಥ್ಯ ಇರತಕ್ಕಂಥದ್ದು, ಕಲಾ ಪ್ರತಿಭೆ ಇರತಕ್ಕಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ವೃಷಭ ರಾಶಿಯ ಸ್ತ್ರೀಯರಲ್ಲಿ ಬಹಳಷ್ಟು ತಾರುಣ್ಯದ ಲಕ್ಷಣಗಳು ಇರತಕ್ಕಂಥದ್ದು, ಅದನ್ನು ಶೀಘ್ರವಾಗಿ ಗೋಚರಿಸತಕ್ಕಂಥದ್ದು, ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗುಣ ಇವರಲ್ಲಿ ಇರತಕ್ಕಂಥದ್ದು. ಜೊತೆಗೆ ಪತಿಗಿಂತ ಇಡೀ ಕುಟುಂಬಕ್ಕೆ ಹೆಚ್ಚು ಸಮರ್ಪಿತರಾಗುವಂಥದ್ದು. ಅಂದ್ರೆ ಅವ್ರನ್ನ ಅವ್ರು ಅರ್ಪಿಸ್ಕೊಂಡ್ ಬಿಡ್ತಾರೆ, ಜವಾಬ್ದಾರಿ ನಿಭಾಯಿಸ್ತಕ್ಕಂಥದ್ದು, ಮನೆ, ಗಂಡ, ಮಕ್ಕಳು, ಕುಟುಂಬ ಅಂತ ತಿಳ್ಕೊಂಡು ಅದರಲ್ಲಿ ಬ್ಯುಸಿಯಾಗುವಂತಹ ಒಂದು ಸಾಧ್ಯತೆಗಳು, ತುಂಬಾ ಅಚ್ಚುಕಟ್ಟಾಗಿ ಸಂಸಾರದ ಒಂದು ಜವಾಬ್ದಾರಿಯನ್ನ ನಿರ್ವಹಣೆ ಮಾಡುವಂತಹ ಒಂದು ಕಲೆಗಾರಿಕೆ, ತಂತ್ರಗಾರಿಕೆ ಈ ವೃಷಭ ರಾಶಿ ವೃಷಭ ಲಗ್ನದ ಸ್ತ್ರೀಯರಲ್ಲಿ ಇರ್ತಕ್ಕಂಥದ್ದು. ಇನ್ನು ಪ್ರತ್ಯೇಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಕಷ್ಟ ಬಂತು, ನೋವು ಬಂತು, ತೊಂದರೆ ಬಂತು ಜೀವನದಲ್ಲಿ. ನೋಡಿ, ಜೀವನ ಅಂತಂದ ಮೇಲೆ ಬರಲೇಬೇಕಲ್ವಾ, ಕಷ್ಟಗಳು ಬರಲೇಬೇಕು. ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ, ಸುಖ ಮತ್ತು ಕಷ್ಟ. ಹಾಗಾಗಿ ಕಷ್ಟಗಳು ಬಂದಾಗ ನಿಭಾಯಿಸುವಂತ ರೀತಿ ಇದೆಯಲ್ಲ ತುಂಬಾ ಅದ್ಭುತವಾಗಿದೆ. ಯಾರನ್ನೂ ಬಿಟ್ಕೊಡೋದಿಲ್ಲ. ಜೊತೆಗೆ ಗಂಡನಿಗೆ ಸಮರ್ಥವಾದ ನಾಯಕಿಯಾಗಿ ನಿಂತು ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವಂತದ್ದು ಅಥವಾ ಸಹಕಾರ ಕೊಡುವಂತಹ ಒಂದು ಬುದ್ಧಿಶಕ್ತಿ ಇವರಲ್ಲಿ ಇರ್ತಕ್ಕಂಥದ್ದು. ಸಿಚುವೇಶನ್ ಅರ್ಥ ಮಾಡ್ಕೊಂಡಾಗ ಈ ರೀತಿಯಾಗಿರ್ತಕ್ಕಂಥ ಒಳ್ಳೆ ರಿಸಲ್ಟ್ಗಳು ಬರ್ತವೆ. ಇನ್ನು ಸ್ವಲ್ಪ ಭಾವನೆಗಳಿಗೆ, ಗಂಡನಾಗಿರುವಂತವನು ಭಾವನೆಗಳಿಗೆ ಅರ್ಥ ಮಾಡ್ಕೋಬೇಕು. ಅದು ಪ್ರಿಯಕರ ಆಗಿರ್ಬೋದು, ಗಂಡ ಆಗಿರ್ಬೋದು. ನನ್ನ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದನ್ನ ಗಂಡ ಅರ್ಥ ಮಾಡ್ಕೊಂಡ್ರೆ ಸಾಕು ಅನ್ನುವಂತ ಒಂದು ಮನಸ್ಥಿತಿ ಇರುತ್ತೆ ಇವರಲ್ಲಿ. ಹಾಗಾಗಿ ಈ ವೃಷಭ ರಾಶಿ ವೃಷಭ ಲಗ್ನದ ಸ್ತ್ರೀಯರ ಪ್ರಿಯಕರರಾಗಿರ್ಬೋದು ಅಥವಾ ಗಂಡಂದಿರಾಗಿರ್ಬೋದು, ಸ್ವಲ್ಪ ಇವರ ಭಾವನೆ, ಇವರ ಕಲ್ಪನೆ, ಇವರ ನೋವು, ಇವರ ಮನಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸಾಕು, ಇನ್ನೂ ಬಹಳಷ್ಟು ಅವರ ಒಂದು ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಆ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ವಿಶೇಷವಾಗಿ ಮಕರ ರಾಶಿಯ ಪುರುಷರಿಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗ್ತಾರೆ. ಎಲ್ಲ ರಾಶಿಗಳಲ್ಲಿ ಇದು ಅತ್ಯಂತ ಹೊಂದಾಣಿಕೆ ಆಗುವಂಥದ್ದು. ಹಾಗಂದ್ ಮಾತ್ರಕ್ಕೆ ಬೇರೆ ರಾಶಿಯವರಿಗೆ ಹೊಂದಾಣಿಕೆ ಆಗಬಾರದು ಅಂತ ಏನಿಲ್ಲ. ಅವರವರ ಒಂದು ಹೊಂದಾಣಿಕೆಯನ್ನ ನೋಡಿಕೊಂಡು, ಪಂಚಾಂಗದ ಪ್ರಕಾರ, ಜಾತಕದ ಪ್ರಕಾರ ಹೊಂದಾಣಿಕೆಯನ್ನ ನೋಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ಸ್, ಬಹಳ ಒಳ್ಳೆ ಕ್ಲೀನ್ ಆಗಿರುವಂತಹ ಒಂದು ಮನಸ್ಥಿತಿ ಅಂತ ಹೇಳ್ಬೋದು ವೃಷಭ ರಾಶಿ ವೃಷಭ ಲಗ್ನದ ಸ್ತ್ರೀಯರು. ನಮಗಂತೂ ತುಂಬಾ ಇಂಪ್ರೆಸ್ ಆಯ್ತು. ನಿಜಾನ ಸುಳ್ಳ ನೀವು ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯ ಸ್ತ್ರೀಯರ
ಗುಣ, ಈ ತರದ ಒಂದು ವಿಡಿಯೋಗಳು ಸಿಗ್ತವೆ. ಅಂದ್ರೆ ಈ ಈಗಿನ ಟಾಪಿಕ್ ಅನ್ನ ಇಟ್ಕೊಂಡಿದೀವಿ, ಇದೇ ಟಾಪಿಕ್ ಮೇಲೆ 12 ರಾಶಿಯ ವಿಡಿಯೋಗಳು ಸಿಗ್ತವೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥದ್ದನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನಃ ಸುಖಿನೋ ಭವಂತು.